ಆತ್ಮೀಯ ಸ್ನೇಹಿತರೆ, ವೆಲ್ಕಮ್ ಟು ಲರ್ನ್ ವಿತ್ ಶಿವನ್ಗುತ್ತಿ ಯೂಟ್ಯೂಬ್ ಚಾನಲ್. ದಿನಾಂಕ 3/10/2021 ನಡೆದಂಥ PSI ಪರೀಕ್ಷೆಯ ಪೇಪರ್ 2ನ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನು ಇಲಾಖೆಯ ಸರಿಯುತ್ತರಗಳೊಂದಿಗೆ ನೋಡೋಣ. ಈ ಪ್ರಶ್ನೆ ಪತ್ರಿಕೆ ಈ ಸರಿ ವಿಶೇಷವಾಗಿತ್ತಂತಂದು ಹೇಳ್ಬೋದು. ಕಾನ್ಸೆಪ್ಟ್ ಬೇಸ್ ಪ್ರಶ್ನೆ ಪತ್ರಿಕೆ ಆಗಿತ್ತು. ಹಾಗೆ ಈ ಪ್ರಶ್ನೆ ಪತ್ರಿಕೆಯು ಹಲವಾರು ವಿಶೇಷತೆಗಳ ಒಂದಿಗೆ ವೈವಿಧ್ಯಮಯ ಪ್ರಶ್ನೆ ಪತ್ರಿಕೆ ಆಗಿತ್ತಂತ ಹೇಳ್ಬೋದು. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಮೆಂಟಲ್ ಎಬಿಲಿಟಿ ಪ್ರಶ್ನೆಯನ್ನು ಕೇಳಿರುವುದಿಲ್ಲ. ಹಾಗೆ 4 ವಿಷಯಗಳ ಮೇಲೆ ಸುಮಾರು 65ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಕೇಳಲಾಗಿದೆ. ವಿಷಯವಾರು ವಿಶ್ಲೇಷಣೆಯನ್ನು ನೋಡಿದಾಗ ಇಲ್ಲಿ ಜಿಯೋಗ್ರಫಿಗೆ ಸಂಬಂಧಿಸಿದಂತೆ 19 ಪ್ರಶ್ನೆಗಳಿದ್ದವು. ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತೆ 16 ಪ್ರಶ್ನೆಗಳಿದ್ದವು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ 15 ಪ್ರಶ್ನೆಗಳಿದ್ದವು. ಸಮಾಜ ವಿಜ್ಞಾನಕ್ಕೆ 15 ಪ್ರಶ್ನೆಗಳು, ಹಾಗೆ ಸಂವಿಧಾನಕ್ಕೆ 14 ಪ್ರಶ್ನೆಗಳು, ಸಾಮಾನ್ಯ ಜ್ಞಾನ ಅಂದರೆ GKಗೆ 13 ಪ್ರಶ್ನೆಗಳು, ಉಳಿದಂತೆ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ 8 ಪ್ರಶ್ನೆಗಳಿದ್ದವು. ಈ ಪ್ರಶ್ನೆ ಪತ್ರಿಕೆಯು ಒಂದು ವೈವಿಧ್ಯಮಯವಾದಂಥ ಪ್ರಶ್ನೆ ಪತ್ರಿಕೆ ಆಗಿತ್ತು ಅಂತಂದು ಹೇಳ್ಬೋದು. ಈಗ ನಾವು ಈ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನು ಮಾಡೋಣ. ಇದು ಡಿ ವರ್ಷನ್ ಆಗಿದೆ. ಮೊದಲನೇ ಪ್ರಶ್ನೆ, ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ 2020ಗಾಗಿ ಭಾರತದ ಧ್ಯೇಯಗೀತೆಯನ್ನು ಯಾರು ರಚಿಸಿದರು? ಇಲ್ಲಿ ಒಲಿಂಪಿಕ್ಸ್ಗೆ ಪ್ಯಾರಲ್ ಆಗಿ ನಡೆಯುವಂಥ ಪ್ಯಾರಾ ಒಲಿಂಪಿಕ್ಸ್ಗೆ ಸಂಬಂಧಿಸಿದಂತೆ ಕೊಟ್ಟಿದ್ದಾರೆ. ಅದು ಸಂಜೀವ್ ಸಿಂಗ್. ಹಾಗೆ ಎರಡನೇ ಪ್ರಶ್ನೆ ನೋಡೋಣ. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಜಾರಿಗೆ ತಂದ ಭಾರತದ ಮೊದಲ ರಾಜ್ಯ ಯಾವುದು? ಇದು ಹೆಮ್ಮೆ ಪಡುವಂಥ ವಿಷಯ. ಅದು ಕರ್ನಾಟಕ ಆಗಿದೆ. ಇದರ ಸಮಿತಿಯ ಮುಖ್ಯಸ್ಥರು ಕಸ್ತೂರಿ ರಂಗನ್ನವರು ಆಗಿದ್ದರು. ಮೂರನೇ ಪ್ರಶ್ನೆ, ಉಪಗ್ರಹ ಟೆಲಿಫೋನ್ಗಳನ್ನು ಹೊಂದಿರುವ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು? ಅದು ಕಾಜಿರಂಗ ಉದ್ಯಾನವನ, ಅಸ್ಸಾಂನಲ್ಲಿರುವಂಥದ್ದು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತಿ ಸಾರಿ ಒಂದು ಫಿಕ್ಸ್ ಕ್ವಶನ್ ಬಂದೇ ಬರುತ್ತಾ. ವೈಲ್ಡ್ ಲೈಫ್ ಸೆಂಚುರಿ, ನ್ಯಾಷನಲ್ ಪಾರ್ಕು ಸಂಬಂಧಿಸಿದಂತೆ. ಆದ್ದರಿಂದ ಇದಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಮುಂದಿನ ಪರೀಕ್ಷೆಗೆ ತಯಾರಿ ಆಗ್ತಾ ಇದ್ದರೂ ಕೂಡ. ನೆಕ್ಸ್ಟ್ 4ನೇ ಪ್ರಶ್ನೆ, ಸೊಂಚಿರೈ ಬಗ್ಗೆ ಹೇಳಿಕೆಯನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಅಂತ ಇದೆ. ಇಲ್ಲಿ ಸೊಂಚಿರೈಯನ್ನು ನಗರ ಸ್ವಸಹಾಯ ಗುಂಪು ಉತ್ಪನ್ನಗಳ ಮಾರುಕಟ್ಟೆಗಾಗಿ ಆರಂಭಿಸಲಾಗಿದೆ. ಒಂದನೇದು ಇಲ್ಲಿ ಇದು ಸರಿಯಾದಂಥ ಹೇಳಿಕೆ ಆಗಿದೆ. ಎರಡನೇದು ಏನು ಕೊಟ್ಟರೆ, ಇದನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಆರಂಭಿಸಿದೆ ಅಂತಿದೆ. ಇದು ಏನಿದು ಸರಿಯಾಗಿ ಅಂದರೆ ಇದನ್ನು ಹೌಸಿಂಗ್ ಆ್ಯಂಡ್ ಅರ್ಬನ್ ಮಿನಿಸ್ಟ್ರಿ ಏನಾಗಿದೆ ಆರಂಭ ಮಾಡಲಾಗಿದೆ. ಹಾಗಾಗಿ ಇದು ಎ ಆನ್ಸರ್ ಆಗುತ್ತದೆ. ನೆಕ್ಸ್ಟ್ ಪ್ರಶ್ನೆ 5ನೇದು, ಭಾರತದ ಅತ್ಯುನ್ನತ ಗಿಡಮೂಲಿಕೆ ಉದ್ಯಾನವನ್ನು ಎಲ್ಲಿ ಉದ್ಘಾಟಿಸಲಾಗಿದೆ? ಇದು ಉತ್ತರಾಖಂಡ್. ಮಂತ್ರ ಪುಸ್ತಕವನ್ನು ಬರೆದವರು ಎಸ್.ಎಲ್. ಭೈರಪ್ಪನವರು ಯಾನ ಅಂತಂದು ಇನ್ನೂ ಯಾನ ಮತ್ತು ಬೇರೆ ಬೇರೆ ಕೃತಿಗಳನ್ನು ಕೂಡ ರಚಿಸಿದ್ದಾರೆ. ಇಲ್ಲಿ ದ ರಾ ಬೇಂದ್ರೆಯವರು ನಾಲ್ಕತಂತಿಯ ಒಂದು ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂತು. ಹಾಗೆ ಗಿರೀಶ್ ಕಾರ್ನಾಡವರಿಗೆ ಸಮಗ್ರ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. 7ನೇ ಪ್ರಶ್ನೆ ನೋಡೋಣ. ಭಾರತದಲ್ಲಿ NGOಗಳು ಸ್ವೀಕರಿಸಿದ ವಿದೇಶಿ ಅನುದಾನವನ್ನು ಯಾರಿಂದ ನಿಯಂತ್ರಿಸಲಾಗುತ್ತದೆ? ಅದು ವಿದೇಶಿ ಕೊಡುಗೆ ನಿಯಂತ್ರಣ ಇದೆ. ಯಾವ ನೆರೆಯ ರಾಷ್ಟ್ರ ಭಾರತದ ಭೀಮ್ UPI ಪಾವತಿ ವ್ಯವಸ್ಥೆಯನ್ನು ಮೊದಲು ಅಳವಡಿಸಿಕೊಂಡಿದೆ? ಅದು ನಮ್ಮ ಪಕ್ಕದ ರಾಷ್ಟ್ರ ಭೂತಾನ್. ಜೋಗ್ ಜಲಪಾತ ಎಲ್ಲಿದೆ? ಅದು ಶರಾವತಿ, ಶಿವಮೊಗ್ಗದ ಹತ್ತಿರ ಇರುವಂಥದ್ದು. RBI ವಸತಿ ಹಣಕಾಸು ಕಂಪನಿಗಳಿಗೆ RBIA ವ್ಯವಸ್ಥೆಯನ್ನು ವಿಸ್ತರಿಸಿದೆ. ಇದು RBIA ಎಂದರೆ ಏನಂತಂದರೆ, ಇದು ಲಾಂಗ್ ಫಾರ್ಮ್ ಕೇಳಿದ್ದಾರೆ. ರಿಸ್ಕ್ ಬೇಸ್ಡ್ ಇಂಟರ್ನಲ್ ಆಡಿಟ್ ಅಂತ. ಇದು ಅಪಾಯ ಆಧಾರಿತ ಆಂತರಿಕ ಲೆಕ್ಕ ಪರಿಶೋಧನೆ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ವೈಟ್ ವಿಟ್ರಿಯೋಲ್ ಅಂತಂದರೆ ಅದು ಸತು ಸಲ್ಫೇಟ್, ಜಿಂಕ್ ಸಲ್ಫೇಟ್. ಕೆಳಗಿನವುಗಳಲ್ಲಿ ಯಾವುದು ಪರಮಾಣು ಬಾಂಬಿನಲ್ಲಿ ಬಿಡುಗಡೆಯಾಗುವ ಶಕ್ತಿಗೆ ಜವಾಬ್ದಾರಿ ಎಂದು ಹೇಳಲಾಗುತ್ತದೆ? ಇದು ಪರಮಾಣು ವಿದಳನ. ಪರಮಾಣು ಸಮ್ಮಿಲನ ಅಂದರೆ ಅದು ಸೂರ್ಯನಲ್ಲಿ ಹೈಡ್ರೋಜನ್ ಬಾಂಬ್ ತಯಾರಿಕೆಯಲ್ಲಿ ಅದಾಗ್ತದೆ.
ನ್ಯೂಕ್ಲಿಯರ್ ಫಿಷನ್ ಅಂತಂದು, ಇದು ಪರಮಾಣು ವಿದಳನ ಅಂದರೆ ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್. ಕಲ್ಲನ ರಾಜತರಂಗಿಣಿಯನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಅದು ಸಂಸ್ಕೃತ ಭಾಷೆಯಲ್ಲಿ ಬರೆಯಲಾಗಿದೆ. ಯಾವ ಶಾಸನದಲ್ಲಿ ಅಶೋಕನು ತನ್ನನ್ನು ತಾನು ಮಗಧದ ರಾಜನೆಂದು ಉಲ್ಲೇಖಿಸುತ್ತಾನೆ? ಅದು ಬಬ್ರು ಶಾಸನ. ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು? ಅರಾವಳಿ ಪರ್ವತ ಶ್ರೇಣಿ. ಭಾರತದ ಏಕೈಕ ಖಾಸಗಿ ಅಭಯಾರಣ್ಯ SAI ಅಭಯಾರಣ್ಯ ಎಲ್ಲಿದೆ? ಅದು ಕೊಡಗಿನಲ್ಲಿದೆ. ಸೇವ್ ಎನಿಮಲ್ ಇನಿಷಿಯೇಟಿವ್ ಅಂತಂದು ಅದರ ಮೂಲಕ ಇದು SAI ಲಾಂಗ್ ಫಾರ್ಮ್ ಆಗಿದೆ. ಭಾರತದ ಹಣದುಬ್ಬರದ ಗುರಿಯನ್ನು ಯಾರು ಹೊಂದಿಸುತ್ತಾರೆ? ಇಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಭಾರತದ ಸರ್ಕಾರ ಇವೆರಡು ಹಣದುಬ್ಬರಕ್ಕೆ ಸಂಬಂಧಿಸಿದಂತೆ. SBI ಇದು ಸೆಬಿ ಏನಿದೆ ಅಂದರೆ ಕ್ಯಾಪಿಟಲ್ ಮಾರ್ಕೆಟ್ಗೆ ಸಂಬಂಧಿಸಿದೆ. ಹಾಗಾಗಿ ಆನ್ಸರ್ ಡಿ ಆಗುತ್ತದೆ. ಎ ಮತ್ತು ಸಿ ಎರಡು ಸರಿಯಾದಂಥ ಉತ್ತರಗಳಾಗಿರುತ್ತವೆ. ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆ ಎಲ್ಲಿದೆ? ಅದು ಮೈಸೂರು. ಮೈಸೂರಿನಲ್ಲಿ ನೋಟು ಮುದ್ರಣ ಕೇಂದ್ರವು ಕೂಡ ಇದೆ. ಫುಡ್ ರಿಸರ್ಚ್ ಸೆಂಟರ್ ಕೂಡ ಇದೆ. ನೆಕ್ಸ್ಟು ನೇರ ಒಂದು ಪ್ರಶ್ನೆ ಇದೆ. ಗ್ರೂಪ್ ವೇರ್ ಒಂದು ಸಾಫ್ಟ್ವೇರ್. ತೊಗಲು ಗೊಂಬೆ ಆಟ ಏನು? ತೊಗಲು ಗೊಂಬೆ ಆಟ ಅಂದರೆ ಇದು ಬೊಂಬೆ ಆಟ. ಕೆಳಗಿನ ರಿಟ್ಗಳಲ್ಲಿ ಯಾವುದು ಅಧೀನ ನ್ಯಾಯಾಲಯಗಳ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸುತ್ತದೆ? ಇದು ಇಲ್ಲಿ ನಾವು ABS ಕಾರ್ಪಸ್ ಅಂತಂದ್ರೆ ಅಕ್ರಮವಾಗಿ ಬಂಧಿಸಿದಾಗ ಹೊರಡಿಸುವ ರಿಟ್ ಆಗಿದೆ. ಮ್ಯಾಂಡಮಾಸ್ ಅಂತಂದರೆ ಸರ್ಕಾರಿ ನೌಕರ ತನ್ನ ಕೆಲಸ ಮಾಡಲು ಅಸಮರ್ಥನಾದಾಗ ಹೊರಡಿಸುವಂಥದ್ದು ಮ್ಯಾಂಡಮಾಸ್ ರಿಟ್ ಆಗಿದೆ. ಹಾಗೆ ಅಧೀನ ನ್ಯಾಯಾಲಯಗಳ ತನ್ನ ಕೆಲಸ ಮಾಡಲು ತಿಳಿಸುವಂಥದ್ದು ಕೋವರೆಂಟು. ಸರ್ಟಿಯೂರರಿ ಅಂದರೆ ಅದು ತನ್ನ ಕೆಲಸ ಮಾಡಲು ನ್ಯಾಯಾಲಯಗಳ ಕಾರ್ಯನಿರ್ವಹಣೆಯನ್ನು ಪರಿಶೀಲನೆ ಮಾಡೋದಂಥದ್ದು. ಇದು ಸರ್ಟಿಯೂರರಿ ಪ್ರಮಾಣ ಪತ್ರ ನೀಡ್ತೈತಿ. ಇದಕ್ಕೆ ಇದು ಆನ್ಸರ್ ಸಿ ಆಗುತ್ತದೆ. ಆಫ್ರಿಕಾದ ಪರ್ಯಾಯ ದ್ವೀಪ ಆರ್ನ್ ಈ ಪ್ರದೇಶ ಒಳಗೊಂಡಿದೆ. ಅದು ಜಿಬೌಟಿ, ಸೊಮಾಲಿಯಾ, ಎರಿಟ್ರಿಯಾ. ಇದು ಮೂರು ಒಂದೇ ಪ್ರದೇಶದಲ್ಲಿವೆ. ಕಿನ್ನೆ ಏನಿದೆ ಕೆಳಗಡೆ ಈ ಭಾಗದಲ್ಲಿ ಬರ್ತಾ ಇದೆ. 23ನೇ ಪ್ರಶ್ನೆ. BOLD ಯೋಜನೆ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದಂಥ ಉತ್ತರವನ್ನು ಆಯ್ಕೆ ಮಾಡಿ. ಇಲ್ಲೇನಿದೆ ಅಂದರೆ BOLD ಯೋಜನೆಯನ್ನು ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದಿಂದ ಆರಂಭಿಸಲಾಗಿದೆ. ಇದು ಶುಷ್ಕ ಮತ್ತು ಅರೆಒಣ ಭೂಮಿ ವಲಯಗಳಲ್ಲಿ ಬಿದಿರು ಆಧಾರಿತ ಹಸಿರು ತೇಪೆಗಳನ್ನು ಸೃಷ್ಟಿಸುವ ಗುರಿ ಹೊಂದಿದೆ. ಹಾಗಾಗಿ 1 ಮತ್ತು 2 ಸರಿಯಾದಂಥ ಉತ್ತರ ಅಂದರೆ ಸಿ ಆಗುತ್ತದೆ. 24ನೇ ಪ್ರಶ್ನೆ. ಏಷ್ಯಾ ಆರ್ಥಿಕ ಸಂವಾದ ಏಷ್ಯಾ ಎಕನಾಮಿಕ್ ಡಯಲಾಗ್ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದಂಥ ಉತ್ತರವನ್ನು ಆಯ್ಕೆ ಮಾಡಿ. ಈ ಸರಿಯಾದಂಥದ್ದು ತಪ್ಪಾದಂಥ ಉತ್ತರ ಅಂತಂದು ಕೇಳಿರ್ತಾರೆ. ಹಾಗಾಗಿ ಪ್ರಶ್ನೆಯನ್ನು ಸರಿಯಾಗಿ ಓದಿಕೊಳ್ಳಬೇಕು. ಇಲ್ಲೇನಿದೆ ಅಂದರೆ ಏಷ್ಯಾ ಆರ್ಥಿಕ ಸಂವಾದವು ಏಷ್ಯಾ ಮತ್ತು ಅದರ ವಿಸ್ತೃತ ನೆರೆಹೊರೆಯಲ್ಲಿ ವ್ಯಾಪಾರ ಮತ್ತು ಹಣಕಾಸಿನ ಕ್ರಿಯಾಶೀಲತೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಹಾಗಾಗಿ ಇದು ಬಿ ಸರಿಯಾದಂಥ ಉತ್ತರ. ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಅದು ಆಗಸ್ಟ್ 7ರಂದು. ಸುತ್ತುಪಥ ಓಟ ಮತ್ತು ಬಯಲು ಕ್ರೀಡೆಯ ಆಟಗಳಲ್ಲಿ ಭಾರತದ ಮೊದಲ ಸ್ವರ್ಣ ಪದಕವು ಯಾವುದರಲ್ಲಿ ದೊರಕಿತು ಅಂದರೆ ಅದು ಜಾವಲಿನ್ ಅಥ್ಲೆಟಿಕ್ಸ್ನಲ್ಲಿ ನಮ್ಮ ದೇಶಕ್ಕೆ ಮೊದಲನೇ ಒಂದು ಪ್ರಶಸ್ತಿ ಇರಬಹುದು. ಅದು ಚಿನ್ನ. ಅದನ್ನು ನೀರಜ್ ಚೋಪ್ರಾರವರು 87.58 ಮೀಟರ್ ಉದ್ದ ಎಸೆದಿದ್ದಾರೆ. ಇದೇ ದಿನವನ್ನು ಕೂಡ ಈ ಜಾವಲಿನ್ ರಾಷ್ಟ್ರೀಯ ಈಟಿ ದಿನ, ರಾಷ್ಟ್ರೀಯ ಜಾವಲಿನ್ ಅಂತಂದು ಕೂಡ ಕರೆಯಲಾಗುತ್ತದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕೆಳಗಿನ ಯಾವ ಬುಡಕಟ್ಟು ಜನಾಂಗಗಳು ಕಂಡುಬರುತ್ತವೆ ಅಂತ ಇದೆ. ಇಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಸೆಂಟಿಲಿನೀಸ್, ಜರವಾ ಇವೆರಡು ಕಂಡುಬರ್ತವೆ. ಇದ್ರ ಜೊತೆಗೆ
ಹೊಂಗೆ, ಶಾಡಲ್ ಪೀಕ್, ಚಾಂಪಿಯನ್ ಇನ್ನೂ ಉಳಿದಂಥ ಬುಡಕಟ್ಟು ಜನಾಂಗಗಳು ಕಂಡುಬರುತ್ತವೆ. ಹಾಗಾಗಿ ಇದು ಸರಿಯಾದ ಉತ್ತರ ಎ. ಗಾಳಿ ಕ್ರಿಯೆಯಿಂದ ರೂಪುಗೊಂಡ ಸರೋವರನ್ನು ಏನೆಂದು ಕರೆಯುತ್ತಾರೆ? ಏಲಿಯನ್ ಸರೋವರ. ಭಾರತದ ನೈಋತ್ಯ ಮಾನ್ಸೂನ್ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ್ದನ್ನು ಆಯ್ಕೆ ಮಾಡಿ. ಇವುಗಳಲ್ಲಿ ನೈಋತ್ಯ ಮುಂಗಾರು 2 ಶಾಖೆಗಳಲ್ಲಿ ಭಾರತೀಯ ಭೂಸಮೂಹವನ್ನು ತಲುಪುತ್ತದೆ. ಅರಬ್ಬಿ ಸಮುದ್ರದ ಶಾಖೆ ಮತ್ತು ಬಂಗಾಳ ಕೊಲ್ಲಿ ಶಾಖೆ. ಈ ಭಾರತದ ನಕ್ಷೆ ನೋಡಿದ ಜೂನು ಆರಂಭದಲ್ಲಿ ಏನು ಮಾಡ್ತಾಯಿದೆ ಅಂದರೆ ಈ ಭಾಗದಿಂದ ಮಳೆ ಬರ್ತಾ ಇದೆ. ಈ ಅಕ್ಟೋಬರ್ ನವಂಬರ್ನ ಸಮಯದಲ್ಲಿ ರಿವರ್ಸ್ ಮಳೆ ಏನಾಗ್ತದೆ ಅಂದರೆ ಅಕ್ಟೋಬರ್ ನವಂಬರ್ನಲ್ಲಿ ಈಶಾನ್ಯ ದಿಕ್ಕಿನಿಂದ ಮಳೆ ಬರ್ತಾಯಿದೆ. ಮತ್ತು ಎರಡನೇದು ಏನಿದೆ ಅಂದರೆ ಇದು ಮಳೆಯಲ್ಲಿ ವಿರಾಮಗಳನ್ನು ಹೊಂದುವ ಪ್ರವೃತ್ತಿಯನ್ನು ಹೊಂದಿದೆ. ನೈಋತ್ಯ ಮಾನ್ಸೂನ್ ಹಿಮ್ಮೆಟ್ಟುತ್ತದೆ, ರಿಟ್ರೀಟ್ ಅಂತ ಕರಿತೀವಲ್ಲ, ನೈಋತ್ಯ ಮಾನ್ಸೂನ್. ಕಾಯಂ ಗಾಳಿಪಟ್ಟಿಗಳು, ವಿಂಡ್ ಬೆಲ್ಟ್ಸ್ಗಳು ದಕ್ಷಿಣಕ್ಕೆ ಚಲಿಸಲು ಆರಂಭಿಸಿದಾಗ ಅಂತಿದೆ. 3 ಸರಿಯಾಗಿವೆ, ಹಾಗಾಗಿ ಡಿ ಆನ್ಸರ್. ಗುಪ್ತ ಚಲಾವಣೆ ನೋಟು ನಾಣ್ಯಗಳ ನಿಷೇಧಕ್ಕೆ ಕೆಳಗಿನ ಯಾವ ಸಮಿತಿ ಶಿಫಾರಸು ಮಾಡಿದೆ? ಅದು ಸುಭಾಷ್ ಚಂದ್ರ ಗಾರ್ಗ್ ಸಮಿತಿ. ಇದು ನಿಷೇಧ ಅಂತಂದು ಸಮಿತಿ ಶಿಫಾರಸು ಮಾಡಿತ್ತು. ಆದರೆ ಈಗ ಸುಪ್ರೀಂ ಕೋರ್ಟ್ ಏನು ಮಾಡಿತ್ತು, ಬ್ಯಾನ್ ಮಾಡಲು ಬರೋಂಗಿಲ್ಲ ಅಂತಂದು ಹೇಳಿದೆ. ಆದರೆ ಇದಕ್ಕೆ ಉತ್ತರ ಎ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ 2021-2030 ಹೊಸ ಜನಸಂಖ್ಯಾ ನೀತಿಯನ್ನು ಘೋಷಿಸಿತು? ಅದು ಉತ್ತರ ಪ್ರದೇಶ. ಡೆಕ್ಕನ್ ಟ್ರ್ಯಾಪ್ಸ್ ಬಗ್ಗೆಯ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ್ದನ್ನು ಆಯ್ಕೆ ಮಾಡಿ. ಇಲ್ಲಿ ನೋಡ್ರಿ, ಜ್ವಾಲಾಮುಖಿ ಸ್ಫೋಟಗಳ ಪ್ರಭಾವವು ಡೆಕ್ಕನ್ ಟ್ರ್ಯಾಪ್ ರಚನೆಗೆ ಕಾರಣವಾಗಿದೆ. ಡೆಕ್ಕನ್ ಟ್ರ್ಯಾಪ್ನಲ್ಲಿ ಕಪ್ಪು ಮಣ್ಣು ಇರುತ್ತದೆ. ಈ ಕಪ್ಪು ಮಣ್ಣಿಗೆ ಇನ್ನೊಂದು ಹೆಸರು ರೇಗಾರ್ ಮಣ್ಣು ಅಂತ ಕೂಡ ಕರಿತೀವಿ. ಹಾಗಾಗಿ 2 ಸರಿಯಾಗಿವೆ, ಸಿ ಆನ್ಸರ್ ಆಗುತ್ತೆ. ಭಾರತೀಯ ಪ್ರಾಕೃತಿಕ ಕೃಷಿ ಪದ್ಧತಿ BPKPಯ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇಲ್ಲಿ ಇದು ಇದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಒಂದು ಉಪಯೋಜನೆ ಅಂತಂದಿದೆ. ಇದು ಅಲ್ಲ, ಇದೇನಂತೆ ಬೆಳೆ ವಿಮೆಗೆ ಸಂಬಂಧಿಸಿದಂಥದ್ದು. ಬೆಳೆ ಕಂತುಗಳು ಕಂತಿನ ಅಮೌಂಟ್ ಯಾವ ರೀತಿ ಇರ್ತದೆ? ಮುಂಗಾರು ಬೆಳೆಗೆ 2% ಇರುತ್ತೆ, ಹಿಂಗಾರು ಬೆಳೆಗೆ 1.5% ಇದೆ, ತೋಟಗಾರಿಕೆ ಬೆಳೆಗೆ 5% ಅಮೌಂಟನ್ನು ತುಂಬಬೇಕಾಗುತ್ತದೆ. ಇಲ್ಲಿ ಎರಡನೇದೇನಿದೆ, ಇದು ಸಾಂಪ್ರದಾಯಿಕ ಸ್ಥಳೀಯ ಪದ್ಧತಿಗಳನ್ನು ಉತ್ತೇಜಿಸುತ್ತದೆ. ಇದು ಸರಿಯಾಗಿದೆ. ಇದು ಸಂಶ್ಲೇಷಿತ ರಾಸಾಯನಿಕ ಒಳಹರಿವುಗಳನ್ನು ಒದಗಿಸುವಿಕೆಯನ್ನು ಹೊರಗಿಡಲು ಒತ್ತು ನೀಡುತ್ತದೆ. ಹಾಗೆ BPKPಯ ಅಡಿಯಲ್ಲಿ ಕ್ಲಸ್ಟರ್ ಅಂದರೆ ಗೊಂಚಲು ರಚನೆಗೆ 3 ವರ್ಷಗಳ ಕಾಲ ಹಣಕಾಸಿನ ನೆರವು ನೀಡಲಾಗುತ್ತದೆ. ಇಲ್ಲಿ 2, 3, 4 ಸರಿಯಾಗಿವೆ, ಹಾಗಾಗಿ ಡಿ ಆನ್ಸರ್ ಆಗುತ್ತದೆ. ನಾಸಾದ ವೈಪರ್ ಮಿಷನ್ ಅನ್ನು ಅನ್ವೇಷಿಸಲು ಇದು ಯಾವುದಂದರೆ ಚಂದ್ರನ ದಕ್ಷಿಣ ಧ್ರುವಕ್ಕೆ ಕಳಿಸಲಾಗಿದೆ. 2024ಕ್ಕೆ ಅರ್ತ್ ಮಿಷನ್ ಮೂಲಕ ಮಾನವರನ್ನು ಕಳಿಸುವ ಪ್ರಯತ್ನ ಇದೆ. 35ನೇ ಪ್ರಶ್ನೆ, ವಿದ್ಯಾರ್ಥಿಗಳು ಬ್ಲೂಮ್ ಬರೆಟಿಯೆನ್ಸಿಸ್ ವಿಜ್ಞಾನಿಗಳು ಬ್ಲೂಮ್ ಬರೆಟಿಯೆನ್ಸಿಸ್ ಎಂಬ ಹೆಸರಿನ ಮೋಸ್ ಜಾತಿಯ ಒಂದು ಪ್ರಕಾರವನ್ನು ಶೋಧಿಸಿದ್ದಾರೆ. ಅದು ಎಲ್ಲಿದೆ? ಅದು ಅಂಟಾರ್ಟಿಕಾದಲ್ಲಿದೆ. ಅಂಟಾರ್ಟಿಕಾಗೆ ಸಂಬಂಧಿಸಿದಂತೆ ದಕ್ಷಿಣ ಗಂಗೋತ್ರಿ ಅನ್ನುವಂಥ ಒಂದು ಕೇಂದ್ರ ಈಗ ವರ್ಕಿಂಗ್ ಸ್ಟಾಪ್ ಮಾಡಿದೆ. ಈಗ ಅಲ್ಲಿ ಕೇಂದ್ರ ಇರುವಂಥದ್ದು ಭಾರತಿ ಮತ್ತು ಮೈತ್ರಿ, ಇವೆರಡು ಪ್ರಯೋಗ ಕೇಂದ್ರಗಳಿವೆ ಅಂಟಾರ್ಟಿಕಾ ಖಂಡದಲ್ಲಿ. ನಮ್ಮ ದೇಶದ ಆರ್ಕಟಿಕ್ ಖಂಡದಲ್ಲಿ ಹಿಮಾದ್ರಿ ಅನ್ನುವಂಥ ಒಂದು ಕೇಂದ್ರ ಇದೆ. ಇವು ಇಂಪಾರ್ಟೆಂಟ್ ಇರುವಂಥವು. 36ನೇ ಪ್ರಶ್ನೆ, ಡಿ ಗ್ಲುಕೋಸ್ ಈ ಪದವು ಯಾವುದರ ಜೊತೆ ಸಂಬಂಧಿಸಿದೆ? ಇದು ಕೋವಿಡ್ ವಿರೋಧಿ ಔಷಧ ಆಗಿದೆ. ಇದನ್ನು DRDOದವರು ಸಂಶೋಧನೆ ಮಾಡಿದ್ದಾರೆ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಅಗ್ನಿ ಪಿ ಅಂದರೆ ಪ್ರೈಮ್, ಪರಮಾಣು ಸಾಮರ್ಥ್ಯವುಳ್ಳ ಪ್ರಕ್ಷೇಪಣ ಬ್ಯಾಲಿಸ್ಟಿಕ್ಸ್ ಕ್ಷಿಪಣಿ. DRDOನಿಂದ ಇದನ್ನು ಪರೀಕ್ಷಿಸಲಾಗಿದೆ. ಇದು 1000ರಿಂದ 2000 ಕಿಲೋಮೀಟರ್ ನಡುವಿನ ಶ್ರೇಣಿಯ ಸಾಮರ್ಥ್ಯದೊಂದಿಗೆ ಡಬ್ಬಿಯಲ್ಲಿರುವ ಕ್ಷಿಪಣಿಯಾಗಿದೆ. 3 ಸರಿಯಾಗಿವೆ, ಹಾಗಾಗಿ ಡಿ ಆನ್ಸರ್ ಆಗುತ್ತೆ. ಅಗ್ನಿ 6 ಅನ್ನುವಂಥ ಭಾರತ ಒಂದು ಕ್ಷಿಪಣಿ ಮೋರ್ ದೆನ್ 6000 ಕಿಲೋಮೀಟರ್ ಹೋಗ್ತಾ ಇದೆ.
ನಮ್ಮ ಮಾಜಿ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂರನ್ನು ಮಿಸೈಲ್ ಮ್ಯಾನ್ ಅಂತ ಕೂಡ ಕರೆಯಲಾಗುತ್ತದೆ. ಹಾಗೆಯೇ ಇದು ಏನಂದರೆ ವಿಶೇಷ ಏನಂತಂದರೆ ಮುಖ್ಯವಾಗಿ ಪರಮಾಣು ಸಾಮರ್ಥ್ಯ ಉಳ್ಳ ಪ್ರಕ್ಷೇಪಣ ಬ್ಯಾಲಿಸ್ಟಿಕ್ ಕ್ಷಿಪಣಿ. ಇದು ಪರಮಾಣು ಬಾಂಬ್ಗಳನ್ನು ಹೊತ್ತೊಯ್ಯುವಂಥ ಒಂದು ಕ್ಷಿಪಣಿಯಾಗಿದೆ. ಇದು ವಿಶೇಷ. ಕೆಳಗಿನವರುಗಳಲ್ಲಿ ಯಾರನ್ನು ಇತ್ತೀಚೆಗೆ ಫುಕುವೋಕಾ ಪ್ರಶಸ್ತಿಗಾಗಿ ಆಯ್ಕೆ ಮಾಡಲಾಯಿತು? ಜಪಾನ್ನ ಫುಕುವೋಕಾ ಟಿ ಸಾಯಿನಾಥ್ ಅವರು ಒಂದು ಹುಲ್ಲಿನ ಕ್ರಾಂತಿಯನ್ನು ಕೂಡ ಆರಂಭಿಸಿದ್ದಾರೆ. ಇವರುಗಳಲ್ಲಿ ಯಾರೆಲ್ಲರೂ ಜ್ಞಾನಪೀಠ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ? ಕೆ. ಶಿವರಾಮ್ ಕಾರಂತ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, UR ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್ ಇವರೆಲ್ಲರೂ ಕೂಡ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಹಾಗಾಗಿ ಆನ್ಸರ್ ಡಿ. 40ನೇ ಪ್ರಶ್ನೆ, ಕೇಂದ್ರ ಜಾಗೃತ ಆಯೋಗವು ತನ್ನ ವರದಿಯನ್ನು ಯಾರಿಗೆ ಸಲ್ಲಿಸುತ್ತದೆ? ಅದು ರಾಷ್ಟ್ರಪತಿಗೆ. ಬಾಲ್ಫೋರ್ ಘೋಷಣೆ ಯಾವುದಕ್ಕೆ ಸಂಬಂಧಿಸಿದೆ? ಪ್ಯಾಲೆಸ್ತೈನ್ಗೆ ಸಂಬಂಧಿಸಿದೆ. ಗಾಜಾ ಅಂತ ಕರಿತೀವಿ, ಆ ಪ್ಯಾಲೆಸ್ತೈನ್ ಗಾಜಾ ಪಟ್ಟಿ ಅಂತ ಕರಿತೀವಿ. ಡಾವಿನ್ಸಿ ಪ್ಲಸ್ ಮತ್ತು ವೆರಿಟಸ್ ಈ ಯಾನಗಳು ಯಾವುದಕ್ಕೆ ಸಂಬಂಧಿಸಿವೆ? ಇವು ಶುಕ್ರ ಗ್ರಹಕ್ಕೆ ಸಂಬಂಧಿಸಿವೆ. ಇವು 2024 ಅಧ್ಯಯನಕ್ಕಾಗಿ ನಾಸಾ ಲೂಸಿ ಅನ್ನುವಂಥ ಒಂದು ಮಿಷನ್ನು ಇದಕ್ಕೆ ಗುರುಗ್ರಹಕ್ಕೆ ಕಳಿಸ್ತಾ ಇದೆ. ನಮ್ಮ ಭಾರತದ ಆದಿತ್ಯ ಅನ್ನುವಂಥ ಒಂದು ಯೋಜನೆ ಸೂರ್ಯನ ಅಧ್ಯಯನಕ್ಕೆ ಕಳಿಸ್ತಾ ಇದೆ. ಇತ್ತೀಚೆಗೆ ಚಾಂಗ್ 5 ಚೀನಾ ಅನ್ನುವಂಥದ್ದು ಒಂದು ಉಪಗ್ರಹದಿಂದ ಸುಮಾರು 2 kg ಮಣ್ಣನ್ನು ಕೂಡ ತಂದಿದ್ದಾರೆ. ಇದು ಚಂದ್ರನ ಮೇಲೆ ಹೋಗಿ ಬಂತು. ಹಾಗಾಗಿ ಇದು ಕೂಡ ಮುಖ್ಯವಾದಂಥ ಅಂಶ ಆಗಿದೆ. ಮುಂದಿನ ಪರೀಕ್ಷೆಯಲ್ಲಿ ಕೂಡ ಕೇಳುವ ಸಾಧ್ಯತೆ ಇರುತ್ತೆ. ತೈಲ ಸೋರಿಕೆಯ ಬಯೋರೆಮಿಡಿಯೇಷನ್ಗಾಗಿ ಜೈವಿಕ ಸುಧಾರಿಸುವಿಕೆಗಾಗಿ ತೈಲ ಜಾಪಾರ್ ತಂತ್ರಜ್ಞಾನವನ್ನು ಯಾರಿಂದ ಅಭಿವೃದ್ಧಿಪಡಿಸಲಾಗಿದೆ? ಅದು ಟೆರಿ. ಭೌಗೋಳಿಕ ಸಮಯದ ಮೂಲಕ ಭೂಮಿಯ ಮೇಲ್ಮೈ ಮೇಲೆ ಕಾಂತೀಯ ಧ್ರುವಗಳ ವಲಸೆಯನ್ನು ಏನೆಂದು ಕರೆಯಲಾಗುತ್ತದೆ? ಧ್ರುವ ಅಲೆದಾಟ, ವಾಂಡ್ರಿಂಗ್ ಅಂತ ಕರೀತಾರೆ. ಮೋರ್ ದೆನ್ 5 km ಅಬೋವ್ ಇವು ಅರೋರಾ ಪೊಲಾರಿಸ್ ಅಂತ ಕೂಡ ಕರೀತಾರೆ. ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತಗಳ ರಚನೆಗೆ ಕಾರಣವಾದದ್ದು ಕಡಿಮೆ ಒತ್ತಡ ಮತ್ತು ನಿಧಾನವಾದ ಮಂದವಾದ ಗಾಳಿ. UNHRC ಯುನೈಟೆಡ್ ನ್ಯಾಷನಲ್ಸ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಯ ಪ್ರಧಾನ ಕಚೇರಿ ಜಿನವಾದಲ್ಲಿದೆ. ಕ್ವಾಡ್ ಗುಂಪುಗಾರಿಕೆಯ ಭಾಗವಾಗಿ ಈ ಕೆಳಗಿನ ಯಾವ ದೇಶಗಳಿವೆ ಅಂದರೆ ಕ್ವಾಡ್ರಿಲೇಟರಲ್ ಅಂತಂದು ಭಾರತ, USA, ಜಪಾನ್, ಆಸ್ಟ್ರೇಲಿಯಾ. ವಿಂಚ್ಕಾಪ್ ಎಂದರೆ ಏನು? ಒಂದು ಉಲ್ಕಾ ಶಿಲೆ. ಯಾರು ರಾಷ್ಟ್ರೀಯ ಬಿಕ್ಕಟ್ಟು ನಿರ್ವಹಣಾ ಸಮಿತಿಯ ಮುಖ್ಯಸ್ಥರಾಗಿರ್ತಾರೆ? ಕ್ಯಾಬಿನೆಟ್ ಕಾರ್ಯದರ್ಶಿಯಾಗಿರ್ತಾರೆ. ಕೆಳಗಿನ ಯಾವುದರಲ್ಲಿ ಚಿತ್ರವು ರೆಟಿನಾ ಅಕ್ಷಿಪಟದ ಮುಂಭಾಗದಲ್ಲಿ ರೂಪುಗೊಳ್ಳುತ್ತದೆ? ಸಮೀಪ ದೃಷ್ಟಿ ಅಂದರೆ ಮಯೋಪಿಯಾ. ಕೇಶಾನ್ ರೋಗ ಯಾವುದರ ಕೊರತೆಯಿಂದ ಉಂಟಾಗುತ್ತದೆ? ಸೆಲೆನಿಯಂ ಕೊರತೆಯಿಂದ ಉಂಟಾಗುತ್ತದೆ. ಹಿಮಾಲಯದ ಹಿಮನದಿಗಳ ದಪ್ಪವನ್ನು ಅಂದಾಜು ಮಾಡಲು ಯಾವ ದೇಶವು ವಾಯುಗಾಮಿ ರೆಡಾರ್ ಸಮೀಕ್ಷೆಗಳನ್ನು ನಡೆಸುತ್ತದೆ? ಅದು ಭಾರತ. ಒಂದು ಮೇಣಬತ್ತಿಯು ಶೂನ್ಯ ಗುರುತ್ವಾಕರ್ಷಣೆಯ ಸ್ಥಿತಿಯಲ್ಲಿ ಉರಿದರೆ, ಈಗ ನಮ್ಮದು ಗುರುತ್ವಾಕರ್ಷಣ ಶಕ್ತಿ 9.8 m/s² ಇದೆ. ಈ ಗುರುತ್ವಾಕರ್ಷಣೆ ಇರದೇ ಇದ್ದರೆ ಮೇಣದ ಬತ್ತಿಯ ಜ್ವಾಲೆ ಯಾವ ರೀತಿ ಇರ್ತದೆ? ಗೋಳಾಕಾರದಲ್ಲಿ ಇರುತ್ತದೆ. ಭಾರತದ ರಾಷ್ಟ್ರಪತಿಯವರು ರಾಜ್ಯಸಭೆಗೆ ಎಷ್ಟು ಸದಸ್ಯರ ಹೆಸರನ್ನು ಸೂಚಿಸುತ್ತಾರೆ? 12 ಜನರು. ನೇರವಾದಂಥ ಪ್ರಶ್ನೆ. ಒಟ್ಟು 22 ಸಮಿತಿಗಳು ಇರುತ್ತವೆ. ಸಾರ್ವಜನಿಕ ಲೆಕ್ಕ ಸಮಿತಿಯ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇನ್ನು PAC ಅಂತ ಕರಿತೀವಲ್ಲ, ಪಬ್ಲಿಕ್ ಅಕೌಂಟ್ ಕಮಿಟಿ. ಇದು 15 ಲೋಕಸಭೆ ಸದಸ್ಯರು ಮತ್ತು 7 ರಾಜ್ಯಸಭೆ ಸದಸ್ಯರನ್ನು ಒಳಗೊಂಡಿದೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಕಾಲಾವಧಿ 1 ವರ್ಷ. CAGಯ ವಾರ್ಷಿಕ ವರದಿಯನ್ನು ಲೆಕ್ಕಪರಿಸುವುದು ಇದರ ಮುಖ್ಯ ಕಾರ್ಯವಾಗಿದೆ. ಇದು ಹಾಗಾಗಿ 1, 2, 3 ಸರಿಯಾಗಿ ಸಿ ಆನ್ಸರ್ ಆಗುತ್ತದೆ. ಯಾರು ಎಲೆಕ್ಟ್ರಾನ್ ವಿದ್ಯುತ್ ಮೂಲಕಣಗಳನ್ನು ಶೋಧನೆ ಮಾಡಿದರು? JJ ಥಾಮ್ಸನ್.
ಜೇಮ್ಸ್ ಚಾಡ್ವಿಕ್ ನ್ಯೂಟ್ರಾನನ್ನು ಶೋಧನೆ ಮಾಡಿದ. ಗೋಲ್ಡ್ಸ್ಟೈನ್ ಸ್ಟಡಿ ಆಫ್ ಕ್ಯಾಥೋಡ್ ರೇಸ್ಗೆ ಸಂಬಂಧಿಸಿದಂತೆ ಪ್ರಯೋಗಗಳನ್ನು ಮಾಡಿದ. ಅರ್ನೆಸ್ಟ್ ರೂದರ್ಫೋರ್ಡ್ ಪ್ರೋಟಾನ್ಗೆ ಸಂಬಂಧಿಸಿದ ಸಂಶೋಧನೆ ಮಾಡಿದ. ಕಂಬಳ ಹೆಸರಿನ ವಾರ್ಷಿಕ ಎಮ್ಮೆ ಓಟ ಯಾವ ರಾಜ್ಯದಲ್ಲಿ ನಡೆಯುತ್ತದೆ? ಕಂಬಳ ಅಂತಂದರೆ ಅದು ಕರ್ನಾಟಕ. ಸೋವಾ ರಿಗ್ಪಾದ ರಾಷ್ಟ್ರೀಯ ಸಂಸ್ಥೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು? ಲೇನಲ್ಲಿ ಸ್ಥಾಪಿಸಲಾಯಿತು. ಭಾರತದ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರನ್ನು ರಾಷ್ಟ್ರಪತಿ ನೇಮಿಸುತ್ತಾರೆ. ಇದು ಆರ್ಟಿಕಲ್ 326 ಮೂಲಕವಾಗಿ ಆಯೋಗ ರಚನೆಯಾಗಿದೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಘೋಷಣೆಯನ್ನು ಯಾವ ಸಂದರ್ಭದಲ್ಲಿ ಮಾಡಲಾಗುತ್ತದೆ? ಇಲ್ಲಿ ಯುದ್ಧದ ಸಮಯದಲ್ಲಿ, ಸಶಸ್ತ್ರ ದಂಗೆ ಎದ್ದಾಗ, ಬಾಹ್ಯ ಆಕ್ರಮಣ ಆದಾಗ, ಇವೆಲ್ಲವೂ ಮೂರು ಸರಿ. ಹಾಗಾಗಿ ಮೇಲಿನ ಎಲ್ಲವು ಅಥವಾ ಇವುಗಳಲ್ಲಿ ಎಲ್ಲವು. 44ನೇ ಅಮೆಂಡ್ಮೆಂಟ್ ಆ್ಯಕ್ಟ್ ಪ್ರಕಾರ ಮೊರಾರ್ಜಿ ದೇಸಾಯಿಯವರು ಆಂತರಿಕ ದಂಗೆ ಅಂತಂದು ಇರುವಂಥ ಒಂದು ಅಂಶವನ್ನು ತೆಗೆದಾಕಿ ಸಶಸ್ತ್ರ ದಂಗೆ ಅಂತಂದು ಸೇರಿಸಿದರು. ಇನ್ನು ತುರ್ತು ಪರಿಸ್ಥಿತಿಗಳು ಯಾವಂದರೆ 352ನೇ ವಿಧಿಗೆ ಇಡೀ ದೇಶದ ತುರ್ತು ಪರಿಸ್ಥಿತಿಯನ್ನು ಹೇರುತ್ತಾರೆ. 356 ಸಂಬಂಧಿಸಿದಂತೆ ರಾಜ್ಯದ ತುರ್ತು ಪರಿಸ್ಥಿತಿಯನ್ನು ಹೇರುತ್ತಾರೆ. 360ಕ್ಕೆ ಸಂಬಂಧಿಸಿದಂತೆ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಹೇರಲಾಗುತ್ತೆ. ಆದರೆ ಇಲ್ಲಿವರೆಗೂ ಯಾವುದೇ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಹೇರಿಲ್ಲ. ಮಲಕೊಲುಕುಲು, ನವರ ಮತ್ತು ದುಬ್ರಾಜ್ ಇವುಗಳು ಏನು? ಭಾರತದ ಬಗೆ ಬಗೆಯ ಅಕ್ಕಿ. FSSS ಅಂದರೆ ಫೋರ್ಟಿಫೈಡ್ ಫುಡ್ಡು ಏನಂದರೆ ಫೋರ್ಟಿಫೈಡ್ ಫುಡ್ಡು ಮಾಡಿದಂದರೆ ನಮಗೆ ಬೇಕಾದಂತಹ ವಿಟಮಿನ್ಸ್ಗಳನ್ನು ಅದರಲ್ಲಿ ಸೇರಿಸೋದು ಅಂತ ಅರ್ಥ. ಈ ಫೋರ್ಟಿಫೈಡ್ ಫುಡ್ಡಿಗೆ ನಮಗೆ ಯಾವ ವಿಟಮಿನ್ಸ್ ಬೇಕು ಅವುಗಳನ್ನೆಲ್ಲ ಸೇರಿಸಿ ತಯಾರಿಸಬಹುದು ಈ ಅಕ್ಕಿಗಳನ್ನು. ಮಿಡ್ ಡೇ ಮೀಲ್ಸ್ನಲ್ಲಿ ಕೂಡ ಮಿಡ್ ಡೇ ಮೀಲ್ಸ್ ಅನ್ನೋ ಅಂಥ ಒಂದು ಯೋಜನೆ ಕೂಡ ಈಗ ಪೋಷಣಾ ಅಭಿಯಾನ ಅಂತಂದು ಬದಲಾವಣೆ ಆಗಿದೆ. ಆದ್ದರಿಂದ ಇದಕ್ಕೂ ಕೂಡ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿರಿ. ಅಂತಾರಾಜ್ಯ ಪರಿಷತ್ತಿನ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಕೇಂದ್ರ ಗೃಹ ಮಂತ್ರಿ. ಭಾರತದ ಅಧಿಕೃತ ಭಾಷೆಗಳ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ್ದನ್ನು ಆಯ್ಕೆ ಮಾಡಿರಿ. ಸಂವಿಧಾನದ 17ನೇ ಭಾಗವು ಅಧಿಕೃತ ಭಾಷೆಗಳಿಗೆ ಸಂಬಂಧಪಟ್ಟಿದೆ. ಭಾಗ 17ರ ನಿಬಂಧನೆಗಳನ್ನು 4 ಶೀರ್ಷಿಕೆಗಳಾಗಿ ವಿಂಗಡಿಸಲಾಗಿದೆ. ಒಕ್ಕೂಟದ ಭಾಷೆಗಳು, ಪ್ರಾದೇಶಿಕ ಭಾಷೆಗಳು, ನ್ಯಾಯಾಂಗದ ಭಾಷೆಗಳು ಮತ್ತು ಕಾನೂನು ಮತ್ತು ವಿಶೇಷ ನಿರ್ದೇಶನಗಳು. 1 ಮತ್ತು 2 8ನೇ ಅನುಸೂಚಿ 22 ಭಾಗಗಳು. ನೆಕ್ಸ್ಟು 64ನೇ ಪ್ರಶ್ನೆ. ಪಟ್ಟದಕಲ್ಲು ದೇವಾಲಯದ ಸಂಕೀರ್ಣದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇದು ಯುನೆಸ್ಕೋವಿನ ಒಂದು ವಿಶ್ವ ಪರಂಪರೆ ತಾಣವಾಗಿದೆ. ಕರ್ನಾಟಕದಲ್ಲಿ ಪಟ್ಟದಕಲ್ಲು ಮತ್ತು ಹಂಪೆ 2 ತಾಣಗಳಿವೆ ಮತ್ತು ಮಲಪ್ರಭಾ ನದಿಯ ತೀರದಲ್ಲಿದೆ. ಇದು ಸರಿಯಾಗಿದೆ. ಇದು ಬಾದಾಮಿ ಚಾಲುಕ್ಯರ ರಾಜವಂಶದ ಆಳ್ವಿಕೆಯ ಸಮಯದಲ್ಲಿ ನಿರ್ಮಿಸಲಾಗಿತ್ತು. ಇದು ಪಾಂಡ್ಯ ಅನ್ನುವಂಥದ್ದು ತಪ್ಪು. ಸಂಕೀರ್ಣದಲ್ಲಿರುವ ವಿರೂಪಾಕ್ಷ ದೇವಾಲಯವನ್ನು ರಾಣಿ ಲೋಕಮಾದೇವಿಯರಿಂದ ನಿರ್ಮಿಸಲಾಗಿದೆ. ಹಾಗಾಗಿ ಇದು 1 ಮತ್ತು 3 ಸರಿಯಾಗಿವೆ. ಸಿ ಆನ್ಸರ್ ಆಗುತ್ತದೆ. ರಾಜ್ಯಪಾಲರಿಗೆ ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ? ಅದು ಶ್ರೇಷ್ಠ ನ್ಯಾಯಾಲಯದ ಅಂದರೆ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು. ಕೆಳಗಿನ ಯಾವ ಭಾರತದ ಬಟ್ಟೆಗಳು ಭೌಗೋಳಿಕ ಸೂಚನಾ ಟ್ಯಾಗ್ ಪಡೆದಿವೆ? ಇಲ್ಲಿ ಕೋಟಾ ಡೋರಿಯಾ, ಇಲಕಲ್ ಸೀರೆ, ಮೊಣಕಾಲ್ಮೂರು ಸೀರೆ, ಬಲರಾಂಪುರಂ ಸೀರೆ, ಕುತಂಪುಲ್ಲಿ ಸೀರೆ, ಪುನೇರಿ ಪಗಡಿ ಇವೆಲ್ಲವೂ GI ಟ್ಯಾಗ್ ಪಡೆದಿವೆ. ಚಿತ್ರಕಲೆಯ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ್ದನ್ನು ಆಯ್ಕೆ ಮಾಡಿ. ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳ ಚಿತ್ರಕಲೆಯ ಅತ್ಯಂತ ಹಳೆಯ ಶೈಲಿಯಲ್ಲಿ ಇದು ಒಂದಾಗಿದೆ. ಪಟಚಿತ್ರದ ಭೌಗೋಳಿಕ ಸೂಚನೆಗಳನ್ನು 2 ರಾಜ್ಯಗಳಲ್ಲಿ ವಿಭಿನ್ನವಾಗಿ ನೋಂದಾಯಿಸಲಾಗಿದೆ, ಏಕೆಂದರೆ 2 ರಾಜ್ಯಗಳಲ್ಲಿನ ವರ್ಣಚಿತ್ರ ಶೈಲಿ ಮತ್ತು ಲಕ್ಷಣಗಳು ಭಿನ್ನವಾಗಿವೆ. ಹಾಗಾಗಿ ಸಿ. ಪತ್ರೋಡೆ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಇದು
ಕೇಸಿಯ ಎಲೆಗಳನ್ನು ಬಳಸಿ ತಯಾರಿಸಿದ ಸಸ್ಯಾಹಾರಿ ಖಾದ್ಯವಾಗಿದೆ ಮತ್ತು ಇದನ್ನು ಕರ್ನಾಟಕದ ಕರಾವಳಿ ಪ್ರದೇಶಗಳಲ್ಲಿ ಮಾಡುತ್ತಾರೆ. 2021ರಲ್ಲಿ ಆಯುಷ್ ಕೇಂದ್ರ ಸಚಿವಾಲಯವು ಆಯುಷ್ ಔಷಧ ಪದ್ಧತಿಯ ಸಾಂಪ್ರದಾಯಿಕ ಆಹಾರ ಪಾಕವಿಧಾನಗಳಲ್ಲಿ ಪತ್ರೋಡೆ ಒಂದಾಗಿದೆ. ಹಾಗಾಗಿ 1 ಮತ್ತು 2 ಸರಿಯಾದಂಥ ಉತ್ತರಗಳಾಗಿವೆ. ಹಾಗಾಗಿ ಸಿ ಆನ್ಸರ್ ಆಗುತ್ತದೆ. ಕೆಳಗಿನ ಮಾಹಿತಿಯ ಆಧಾರದ ಮೇಲೆ ಇದು ಭಾರತದ ಯಾವ ಬುಡಕಟ್ಟು ಎಂಬುದನ್ನು ಕಂಡುಹಿಡಿಯಬೇಕು. ಇಲ್ಲ ಜನಾಂಗೀಯ ಗುಂಪನ್ನು ಅಬ್ಸಿ ಹೆಸರಿನಿಂದಲೂ ಕರೀತಾರೆ ಮತ್ತು ಇದು ಅಬ್ಸಿ ಹೆಸರಿನಿಂದ ಕರೀತಾರೆ ಮತ್ತು ಮೂಲದಲ್ಲಿ ಆಫ್ರಿಕಾ ಎಂದು ನಂಬಲಾಗಿದೆ. ಅವರ ಜನಸಂಖ್ಯೆ ಮುಖ್ಯವಾಗಿ ಗುಜರಾತ್, ಕರ್ನಾಟಕ, ಹೈದರಾಬಾದ್ ಮೊದಲಾದ ಭಾರತ ಕ್ಷೇತ್ರಗಳಲ್ಲಿವೆ. ಅವರನ್ನು ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಅದು ಸಿದ್ದಿ ಜನಾಂಗ. ಗ್ಯಾರೋ ಅನ್ನುವಂಥವರು ಮೇಘಾಲಯದಲ್ಲಿರ್ತಾರೆ. ಇವರು ಕರ್ನಾಟಕ ಸಿದ್ದಿ ಅನ್ನೋರು. ಗೋಂಡ್ ಅನ್ನುವಂಥವ್ರು ತಮಿಳುನಾಡು. ಕರ್ನಾಟಕದಲ್ಲಿ ತಲವಾರ ಮತ್ತು ಪರಿವಾರ ಅಂತಂದು 2 ಜನಾಂಗಗಳನ್ನು ಸೇರಿಸಲು ಯಡಿಯೂರಪ್ಪನವರು ಕೂಡ ಪ್ರಯತ್ನ ಮಾಡಿ ಸೇರಿಸಿದರು. ಇಲ್ಲಿ ಹೊಂದಿಸಿ ಬರೆಯಿರುವಂಥದ್ದು ನಾಥ್ಪುರ ಪಟ್ಟು ಅದು ತಮಿಳುನಾಡು, ಲಾವಣಿ ಮಹಾರಾಷ್ಟ್ರ, ಭಾವಗೀತೆ ಕರ್ನಾಟಕ, ಬಾಂಗ್ರಾ ಪಂಜಾಬ್. ಹಾಗಾಗಿ ಇದು ಎ ಆನ್ಸರ್ ಆಗುತ್ತೆ. ಲೋಕ್ ಅದಾಲತ್ಗಳ ಬಗ್ಗೆ ಕೆಳಗಿನ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿರಿ. ಸಿವಿಲ್ ಕೋರ್ಟ್ ಲೋಕ್ ಅದಾಲತ್ ಪ್ರಶಸ್ತಿಯನ್ನು ಸಿವಿಲ್ ನ್ಯಾಯಾಲಯದ ತೀರ್ಪು ಅಥವಾ ಯಾವುದೇ ಇತರ ನ್ಯಾಯಾಲಯದ ಆದೇಶವೆಂದು ಪರಿಗಣಿಸಲಾಗುತ್ತದೆ. ಹೌದು, ಸಿವಿಲ್ ಕೋರ್ಟ್ನ ಈಕ್ವಲೆಂಟು ಇದು ಲೋಕ್ ಅದಾಲತ್ ಇರುತ್ತದೆ. ಹಾಗಾಗಿ ಇಲ್ಲಿ ಆದೇಶ ನೀಡಿದಂಥ ಆದೇಶವನ್ನು ಮೇಲ್ಮನವಿಗೆ ಸಲ್ಲಿಸಲು ಕೂಡ ಅವಕಾಶ ಇಲ್ಲ. ಹಾಗಾಗಿ 1 ಆನ್ಸರ್. ಭಾರತದಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರದ ತಂದೆಯಾಗಿ ಯಾರನ್ನು ಕರೀತಾರೆ ಅಂದರೆ ಲಾರ್ಡ್ ರಿಪ್ಪನ್. ಶಹತೂಷ್ ಒಂದು ವಿಧದ ಶಾಲು ಆಗಿದ್ದು ಅದನ್ನು ಯಾವುದರ ಕೂದಲಿನಿಂದ ತಯಾರಿಸಲಾಗಿದೆ? ಟಿಬೆಟಿನ ಹುಲ್ಲೆ. ಸಹಕಾರಿ ಸಂಘಗಳನ್ನು ರೂಪಿಸುವುದು ಮೂಲಭೂತ ಹಕ್ಕು ಎಂದು ಸಂವಿಧಾನದ ಯಾವ ವಿಧಿಯು ಹಕ್ಕನ್ನು ಮಾಡಿದೆ? ಅದು ಲೇಖನ 19. ಸ್ವಾತಂತ್ರ್ಯ ಹಕ್ಕಿನಲ್ಲಿ ಸ್ವಾತಂತ್ರ್ಯ ಹಕ್ಕುಗಳು ಬರ್ತವೆ. ಇಲ್ಲೇ ಲೇಖನ 17 ಅಂದರೆ ಅಸ್ಪೃಶ್ಯತಾ ರದ್ದತಿ ಅಂದರೆ ಆರ್ಟಿಕಲ್ ಅಂತ ಅರ್ಥ. ಆರ್ಟಿಕಲ್ 18 ಬಿರುದಾವಳಿಗಳ ರದ್ದತಿ. ಆರ್ಟಿಕಲ್ 20 ಪ್ರೊಟೆಕ್ಷನ್ ಫಾರ್ ಅಪೆಂಡಿಕ್ಸ್. ಎಷ್ಟು ಉಪನಿಷತ್ತುಗಳು ಇವೆ? ಟೋಟಲ್ 108. ಯಾರ ಜನ್ಮ ವಾರ್ಷಿಕೋತ್ಸವವನ್ನು ಭಾರತೀಯ ಏಕತಾ ದಿವಸ್ ಆಗಿ ಆಚರಿಸಲಾಗುತ್ತದೆ ಅಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಗಾಯತ್ರಿ ಮಂತ್ರವು ಯಾವುದರಲ್ಲಿದೆ? ಅದು ಋಗ್ವೇದದಲ್ಲಿದೆ. ಋಗ್ವೇದದಿಂದ ಆಯುರ್ವೇದ ಹುಟ್ಟಿತು. ಯಜುರ್ವೇದದಿಂದ ಯಜ್ಞ ಯಾಗಾದಿಗಳನ್ನು ಯಾವ ರೀತಿ ಮಾಡಬೇಕನ್ನುವಂಥದ್ದು ತಿಳಿಸ್ಕೊಡ್ತೀವಿ. ಸಾಮವೇದದಿಂದ ಗಂಧರ್ವ ವೇದ ಹಾಗೂ ಅಥರ್ವವೇದದಿಂದ ಮಂತ್ರಗಳ ಒಂದು ಮಾತಿದ್ದಾರೆ ಇವೆ. ವಿವಿಧೋದ್ದೇಶ ಬಹುಪಯೋಗಿ ನೀರಾವರಿ ಯೋಜನೆ ಪೋಲಾವರಂ ಯಾವುದರಲ್ಲಿದೆ? ಅದು ಗೋದಾವರಿ. ಪೋಮ್ಡೀಸ್ ಎಂದು ಕರೆಯಲಾದ ತೇಲುವ ದ್ವೀಪಗಳು ಯಾವ ಸರೋವರದಲ್ಲಿ ಕಂಡುಬರುತ್ತವೆ? ಲೋಕ್ಟಕ್ ಸರೋವರ, ಅದು ಮಣಿಪುರ. ಚಿಲ್ಕ್ ಸರೋವರ ಒಡಿಸ್ಸಾದಲ್ಲಿದೆ. ಕೊಲ್ಲೇರು ಸರೋವರ ಆಂಧ್ರ ಪ್ರದೇಶ. ವೆಂಬನಾಡು ಸರೋವರ ಕೇರಳ. ಮೈಕ್ರೋಪ್ಲಾಸ್ಟಿಕ್ಸ್ ಬಗ್ಗೆ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಅವು ನೀರಿನಲ್ಲಿ ಕರಗುವುದಿಲ್ಲ ಮತ್ತು ಆದ್ದರಿಂದ ಸಮುದ್ರ ಮಾಲಿನ್ಯಕ್ಕೆ ಪ್ರಮುಖ ಕಾರಣವಾಗಿವೆ. ಕರಗೋದಿಲ್ಲ ಅಂದಾಗ ಮಾಲಿನ್ಯ ಆಗೇ ಆಗ್ತದೆ. ನೈಲಾನ್ ಒಂದು ವಿಧದ ಮೈಕ್ರೋಪ್ಲಾಸ್ಟಿಕ್. ಹಾಗಾಗಿ ಸಿ ಆನ್ಸರ್. ಜೌಗು ಪ್ರದೇಶಗಳಲ್ಲಿ ಬೆಳೆಯುವ ಸಸ್ಯಗಳನ್ನು ಹೆಲೋಫೈಟ್ಸ್ ಎಂದು ಕರೆಯಲಾಗುತ್ತದೆ. ಜೌಗು ಪ್ರದೇಶ ವೆಟ್ಲ್ಯಾಂಡ್ ಅಂತ ಕೂಡ ಕರಿತೀವಿ. ಬಾಬಾ ಕಲ್ಯಾಣಿ ಕಮಿಟಿ ಯಾವುದರ ಕೂಡ ಸಂಬಂಧಿಸಿದೆ? ವಿಶೇಷ ಆರ್ಥಿಕ ವಲಯ, ಸ್ಪೆಷಲ್ ಎಕಾನಮಿಕ್ ಝೋನ್. E100 ಪೈಲಟ್ ಪ್ರಾಯೋಗಿಕ ಯೋಜನೆಯು ಯಾವುದರ ಕೂಡ ಸಂಬಂಧಿಸಿದೆ? ಎಥನಾಲ್ ಉತ್ಪಾದನೆಗೆ ಸಂಬಂಧಿಸಿದೆ. ಕಾರ್ಬಿಸ್ಕೊಲ್ಲಿ ಘೋಷಣೆ ಇದು ಯಾವ ಶೃಂಗಸಭೆ ಅಥವಾ ಸಮ್ಮೇಳನದ ಕೂಡ ಸಂಬಂಧಿಸಿದೆ? ಅದು G7 ಶೃಂಗಸಭೆ 2021. ಇಲ್ಲಿ 100 ದಿನಗಳಲ್ಲಿ ಪ್ಯಾಂಡಮಿಕ್ಕನ್ನು ಕೂಡ ತಡೆಗಟ್ಟುವ ಬಗ್ಗೆ ಕೂಡ ಡಿಸ್ಕಸ್ ಆಯಿತು. G20 ಶೃಂಗಸಭೆ 2021 ಇಟಲಿಯಲ್ಲಿ ನಡೆಯುತ್ತದೆ, ಇನ್ನೂ ನಡೆದಿಲ್ಲ. ಬ್ಲೂ ಬೇಬಿ ಸಿಂಡ್ರೋಮ್ ಇದಕ್ಕೆ ಕಾರಣವೇನು? ನೈಟ್ರೇಟ್.
ಮುಷೇರಾ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ. ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ಮುಷೇರಾವನ್ನು ಆಯೋಜಿಸುತ್ತದೆ. ಇದರಲ್ಲಿ ದೇಶಾದ್ಯಂತ ಕವಿಗಳು ತಮ್ಮ ಕವಿತೆಗಳನ್ನು ಪಠಿಸುತ್ತಾರೆ. ಇದು ಯುವ ಪೀಳಿಗೆಗೆ ದೇಶದ ಕಲೆ ಮತ್ತು ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿಸುವಂಥ ಗುರಿ ಹೊಂದಿದೆ. ಹಾಗಾಗಿ ಡಿ ಆನ್ಸರ್. ಭಾರತದಲ್ಲಿ ಯಾವ ಬ್ಯಾಂಕ್ ಕೃಷಿಗಾಗಿ ಮರು ಹಣಕಾಸನ್ನು ಒದಗಿಸುತ್ತದೆ? ನಬಾರ್ಡ್. ಯಾವ ಕೇಂದ್ರ ಸಶಸ್ತ್ರ ಪಡೆ ದಿವ್ಯಾಂಗ ಸಬಲೀಕರಣಕ್ಕಾಗಿ ರಾಷ್ಟ್ರೀಯ ಕೇಂದ್ರ ನ್ಯಾಷನಲ್ ಸೆಂಟರ್ ಫಾರ್ ದಿವ್ಯಾಂಗ ಎಂಪವರ್ಮೆಂಟ್ NCDE ಸ್ಥಾಪಿಸಿದೆ? ಕೇಂದ್ರ ರಿಸರ್ವ್ ಪೊಲೀಸ್ ಫೋರ್ಸ್. ಕಾಲೋಚಿತ ವ್ಯತ್ಯಾಸಗಳು ಎಲ್ಲಿ ಗರಿಷ್ಠವಾಗಿರುತ್ತದೆ? ಅದು ಮಧ್ಯ ಅಕ್ಷಾಂಶಗಳಲ್ಲಿ. ಯಾವುದೇ ಪ್ರದೇಶದ ಮೇಲ್ಮೈ ವಿಶೇಷತೆಯನ್ನು ತೋರಿಸುವ ನಕ್ಷೆಯನ್ನು ಏನೆಂದು ಕರೆಯಲಾಗುತ್ತದೆ? ಪರಿಹಾರ ನಕ್ಷೆ, ಛಾಯಾಭೂಪಟ ಎಂದು ಕರೆಯಲಾಗುತ್ತದೆ. ಭಾರತ ಅತ್ಯಂತ ಆಳವಾದ ಗಣಿ, ಅದು KGF ಕೋಲ್ಡ್ ಚಿನ್ನದ ಗಣಿ. ಕರ್ನಾಟಕದಲ್ಲಿರುವಂಥ KGF ಚಿನ್ನದ ಗಣಿ. ಕೆಳಗಿನ ಸಸ್ಯವರ್ಗಗಳಲ್ಲಿ ಯಾವುದು ಗರಿಷ್ಠ ಜೈವಿಕ ವೈವಿಧ್ಯತೆಯನ್ನು ಪ್ರದರ್ಶಿಸುತ್ತದೆ? ಉಷ್ಣವಲಯದ ಮಳೆಕಾಡು. ಜೀವಗೋಳದ ಮೀಸಲು ಸಂಚಯಗಳು ರಿಸರ್ವ್ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಇಲ್ಲಿರುವಂಥ ಮನುಷ್ಯ ಮತ್ತು ಜೀವಗೋಳ ಅಂತರ ಸರ್ಕಾರಿ ಕಾರ್ಯಕ್ರಮವನ್ನು ಯುನೆಸ್ಕೋ ಆರಂಭಿಸಿತು. ಜೀವಗೋಳ ಸಂಚಯಗಳು, ಮೀಸಲುಗಳು ಕೋರ್ ಪ್ರದೇಶ, ಬಫರ್ ವಲಯ ಮತ್ತು ಪರಿವರ್ತನೆಯ ಪ್ರದೇಶ ಎಂದು ಕರೆಯಲ್ಪಡುವ 3 ಮುಖ್ಯ ವಲಯಗಳನ್ನು ಹೊಂದಿವೆ. ಮನ್ನಾರ್ ಕೊಲ್ಲಿ, ಸಿಮ್ಲಿಪಾಲ್ ಮತ್ತು ಪಚ್ಮರಿ ಇವುಗಳು ಭಾರತದ ಜೀವಗೋಳದ ಮೀಸಲುಗಳು. ಹಾಗಾಗಿ ಡಿ ಆನ್ಸರ್. ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ತಿದ್ದುಪಡಿ ನಿಯಮಗಳು 2021 ಬಗ್ಗೆ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಇಲ್ಲಿ ಹೊಸ ನಿಯಮವು 2022ರ ವೇಳೆಗೆ ಕಡಿಮೆ ಉಪಯುಕ್ತತೆ ಮತ್ತು ಹೆಚ್ಚಿನ ಕಸದ ಸಾಮರ್ಥ್ಯವನ್ನು ಹೊಂದಿರುವ ನಿರ್ದಿಷ್ಟ ಏಕ ಬಳಕೆ ಪ್ಲಾಸ್ಟಿಕ್ ವಸ್ತುಗಳನ್ನು ನಿಷೇಧಿಸುತ್ತದೆ. ಕಂಪೋಸ್ಟೇಬಲ್ ಮಿಶ್ರ ಗೊಬ್ಬರವಾಗುವಂಥ ಪ್ಲಾಸ್ಟಿಕ್ನ ವಸ್ತುಗಳಿಗೆ ನಿಷೇಧ ಅನ್ವಯಿಸುವುದಿಲ್ಲ. ಹಾಗಾಗಿ ಸಿ ಆನ್ಸರ್. ಭಾರತದ ಆಳವಾದ ಸಮುದ್ರದ ಮಿಷನ್ ಅನುಷ್ಠಾನಗೊಳಿಸುವ ನೋಡಲ್ ಸಚಿವಾಲಯ ಅದು ಭೂ ವಿಜ್ಞಾನ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್. ಭಾರತದ ಹಣಕಾಸು ಸೂಕ್ಷ್ಮ ಜ್ಞಾನ ಗುಪ್ತಚರ ವಿಭಾಗದ ಬಗ್ಗೆ ಕೆಳಗಿನ ಹೇಳಿಕೆಗಳಿಂದ ಸರಿಯಾದ್ದನ್ನು ಆಯ್ಕೆ ಮಾಡಿ. FIU ಸಂಶಯಾಸ್ಪದ ಹಣಕಾಸು ವಹಿವಾಟುಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸಂಸ್ಕರಿಸುವುದು, ವಿಶ್ಲೇಷಿಸುವುದು ಮತ್ತು ಪ್ರಸಾರ ಮಾಡುವುದಕ್ಕೆ ಜವಾಬ್ದಾರಿ ಹೊಂದಿದೆ. ಇದರ ಕೆಲಸವನ್ನು ಹಣಕಾಸು ಸಚಿವರು ಮೇಲ್ವಿಚಾರಣೆ ಮಾಡುತ್ತಾರೆ. ಹಾಗಾಗಿ ಸಿ ಆನ್ಸರ್. ಗತಿಶಕ್ತಿ ಮಾಸ್ಟರ್ ಪ್ಲ್ಯಾನ್ ಶ್ರೇಷ್ಠ ಯೋಜನೆ ಎಂದರೆ ಏನು ಅನ್ನುವಂಥದ್ದು? ಭಾರತದಲ್ಲಿ ಸಮಗ್ರ ಮೂಲಸೌಕರ್ಯ ಅಭಿವೃದ್ಧಿಗೋಸ್ಕರ ರಾಷ್ಟ್ರೀಯ ಶ್ರೇಷ್ಠ ಯೋಜನೆ, ಅದು ಸುಮಾರು 100 ಲಕ್ಷ ಕೋಟಿಯನ್ನು ವೆಚ್ಚ ಮಾಡುತ್ತಾ ಇದೆ. ಮೇಕೆದಾಟು ಒಂದು ವಿವಿಧೋದ್ದೇಶ ಯೋಜನೆ, ಇದು ಎಲ್ಲಿದೆ? ಕಾವೇರಿ. ಭಾರತದ ಯಾವ ನಗರವು 100% COVID-19 ಲಸಿಕೆಯನ್ನು ಮೊದಲು ಸಾಧಿಸಿತು? ಭುವನೇಶ್ವರ್. ಒಡಿಶಾ ರಾಜ್ಯದ ಭುವನೇಶ್ವರ್. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಭಾರತದ ಮೊದಲ ಏಕಕಾಲೀಯವಾಗಿ ಜನಗಣತಿಯನ್ನು 1881ರಲ್ಲಿ ನಡೆಸಲಾಯಿತು. ದಶಮಾನದ ಜನಗಣತಿಯನ್ನು ನಡೆಸುವ ಜವಾಬ್ದಾರಿ ಭಾರತ ರಿಜಿಸ್ಟ್ರಾರ್ ಜನರಲ್ ಮತ್ತು ಜನಗಣತಿ ಆಯುಕ್ತರ ಕಚೇರಿಯ ಮೇಲೆ ಇರುತ್ತದೆ. 2011ರ ಸಾಮಾಜಿಕ ಆರ್ಥಿಕ ಜಾತಿ ಗಣತಿಯು ವಿವಿಧ ಸಮುದಾಯಗಳ ಸಾಮಾಜಿಕ ಆರ್ಥಿಕ ಸ್ಥಿತಿಯ ಬಗ್ಗೆ ದಾಖಲೆಯನ್ನು ಪಡೆಯಿತು. ಹಾಗಾಗಿ 1, 2, 3 ಸರಿಯಾಗಿವೆ. ಸಿ ಉತ್ತರ. ಇಲ್ಲಿವರೆಗೆ ಮಾಡಿದಂಥ ವಿಶ್ಲೇಷಣೆ ತಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದೇ ಇರಿ.